ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ಕೈಯಲ್ಲಿ ಸುತ್ತಿಗೆ ಹಿಡಿದು ನಿಂತ ಗಂಡನೊಂದಿಗೆ ಹೆಣಗುವ ನಮ್ಮ ಹೆಣ್ಣು ಮಗಳಿಗೆ, ನೋಡು, ಇನ್ನು ಮೇಲೆ ನೀನು ತವರಿಗೆ ಹೋಗಕೂಡ್ದು, ನಿಮ್ಮ ಕಡೆಯವರಾರು ಇಲ್ಲಿಗೆ ಬರ್ಕೂಡ್ದು, ಯಾರಿಗೂ ನೀನು ಫೋನ್ ಮಾಡೋ ಆಗಿಲ್ಲ, ನೌಕರಿ ಮಾಡಿದ್ದು ಸಾಕು, ನೀನು ದುಡಿಯೋದು ಅಷ್ಟರಲ್ಲೇ ಇದೆ, ನಿನಗೆ ಏನು ಕಡಿಮೆ ಮಾಡಿದ್ದೀನಿ, ಮನೇಲಿರು ಸಾಕು, ಮಗುನ ನೋಡ್ಕೊಳ್ಳೋಕ್ಕೆ ಯಾರಿದ್ದಾರೆ, ನಾಳೆಯಿಂದ ನೌಕರಿ ಬಿಡು. ಈ ಧಾಟಿಯಲ್ಲಿ ಒಬ್ಬ ಜಗಳಗಂಟ ಗಂಡ ಮಾತನಾಡ್ತಿದ್ದಾನೆ ಅಂತ ತಕ್ಷಣ ಅರ್ಥ ಮಾಡ್ಕೊಳ್ಬೋದು ಅವನು ಹ್ಯಾಮರ್ ಹುಡುಕ್ತಾ ಇದ್ದಾನೆ ಅಂತ. ಹೌದು ಕಣ್ರಿ, ಕೈಯಲ್ಲಿರೋದು ಸುತ್ತಿಗೆನೇ ಆದಾಗ ಏನನ್ನು ನೋಡಿದ್ರೂ ಮೊಳೆ ಥರನೇ ಕಾಣುತ್ತೆ. ಕೆಲವು ಗಂಡಂದಿರು ಹಾಗಿರ್ತಾರೆ, ಅವರ ಕೈಯಲ್ಲಿರೋದು ಕೇವಲ ಸುತ್ತಿಗೆ. ಹೆಂಡತಿ ಮಕ್ಕಳು ಸದಾ ಮೊಳೆಯ ನಿತ್ಯಂತೆಯೇ ಕಾಣ್ತಿರ್ತಾರೆ. ಅವಕಾಶ ಸಿಕ್ಕಿದ್ರೆ ಸಾಕು ಸುತ್ತಿಗೆ ಕುಟ್ಟತೊಡಗುತ್ತಾರೆ. ದೇ ಹ್ಯಾಮರ್. ಅಂಥವರು ಮೊದಲು ಮಾಡುವ ಕೆಲಸವೇನೆಂದರೆ, ಹೆಂಡತಿಯನ್ನು ಅವಳ ತಂದೆ ತಾಯಿ, ಅಣ್ಣ ತಮ್ಮ, ಗೆಳತಿಯರು ಹೀಗೆ ಎಲ್ಲರಿಂದಲೂ ದೂರ ಮಾಡಿ ಆಕೆಯನ್ನು ಒಬ್ಬಂಟಿಯಾಗಿ ಮಾಡಿಬಿಡೋದು. ನಿಮ್ಮನ್ನು ಕಂಡ್ರೆ ಅವ್ರಿಗಾಗಲ್ಲ, ನೀವು ಬಂದು ಹೋದ ದಿನವೆಲ್ಲ ಹಿಂಸೆ ಮಾಡ್ತಾರೆ ಅಂತ ಮಗಳು ಬಂದು ತಂದೆ ತಾಯಿ ಹೇಳಿದಾಗ ಏನು ಅನ್ನಿಸ್ಬೋದು ಹೇಳಿ? ಹೋಗಲಿ ಬಿಡು, ನಾವು ಅಲ್ಲಿಗೆ ಹೋಗೋದ್ರಿಂದ ಮಗಳಿಗೆ ಹಿಂಸೆಯಾಗೋದಾದರೆ ಯಾಕೆ ಹೋಗಬೇಕು, ಅವಳ ಗಂಡ ಸುಖವಾಗಿರಲಿ ಅಂತ ತಾನೇ ಅನಿಸೋದು. ಆದರೆ ಅವ್ರಿಗೆ ಗೊತ್ತಿಲ್ಲ ಕಣ್ರಿ, ನಿಜವಾದ ಹಿಂಸೆ ಶುರುವಾಗೋದೆ ಅವಳ ಮನೆಗೆ ತಂದೆ ತಾಯಿ ಹೋಗೋದನ್ನು ನಿಲ್ಲಿಸಿದ ದಿನದಿಂದಲೇ. ಹೆಂಡತಿಯನ್ನು ಹಾಗೆ ಸಿಂಗಲ್ ಔಟ್ ಮಾಡಿದ ಮೇಲೆ ಕೆಲವು ಗಂಡಂದಿರು ಅವರನ್ನು ಅದೆಷ್ಟು ಹಿಂಸಿಸತೊಡಗುತ್ತಾರೆಂದರೆ, ತಾವು ಕೊಟ್ಟ ಹಿಂಸೆಗಿಂತ ಹೆಚ್ಚಾಗಿ ಅಳುತ್ತಾ ಕುಳಿತಿರುವ ಅವಳನ್ನು ರಕ್ಷಿಸುವವರು ಯಾರೂ ಇಲ್ವಲ್ಲ ಎಂಬ ಭಾವವೇ ಅವರನ್ನು ವಿಚಿತ್ರವಾದ ಸ್ಯಾಡಿಸ್ಟಿಕ್ ಸಂತೋಷಕ್ಕೆ ಈಡು ಮಾಡ್ತಿರ್ತದೆ. ಕೆಲಸ ಬಿಡಿಸಿ ಮನೇಲಿ ಕೂಡಿಸಿದ ಮರುದಿನದಿಂದಲೇ ಅವಳು ಕೊತ್ತಂಬರಿ ಖರೀದಿಸೋದಕ್ಕೂ ನನ್ನ ಮೇಲೆಯೇ ಡಿಪೆಂಡ್ ಆಗಿದ್ದಾಳಲ್ಲ ಎಂಬ ಆನಂದ ಅವ್ರಿಗಿರ್ತದೆ. ಮಗುವನ್ನು ಹೇಗೆ ನೋಡಿಕೊಂಡ್ರೂ ಅವರಿಗೆ ತೃಪ್ತಿ ಇರಲ್ಲ. ಹಾಗಂತ ತಾವೇ ನಿಂತು ನೋಡ್ಕೊಳ್ತಾರ? ಖಂಡಿತ ಇಲ್ಲ. ಮಗುವನ್ನು ವಿಪರೀತ ಪ್ರೀತಿಸ್ತಾರೆ, ಆದರೆ ಅದೇ ಮಗುವನ್ನು ತಿದ್ದುವ, ಸಲಹುವ, ಬೆಳೆಸುವ ಪೇಷನ್ಸ್ ಅವ್ರಿಗಿರೋದಿಲ್ಲ. ಇಂಥ ಗಂಡಸರು ದಡ್ರೇನಲ್ಲ. ಕೆಲವರು ತುಂಬ ಬುದ್ಧಿವಂತರಿರ್ತಾರೆ, ಆದರೆ ಅವರ ವ್ಯಾಪಾರಗಳು, ವೆಂಚರ್ಗಳು ಬೇರಾವುದೋ ಕಾರಣಗಳಿಂದಾಗಿ ಹಾಳಾಗಿರ್ತವೆ. ಆರ್ಥಿಕವಾಗಿ ತುಂಬ ಕುಸಿದಿರ್ತಾರೆ. ಭವಿಷ್ಯದ ಬಗ್ಗೆ ಆತಂಕಗಳಿರ್ತವೆ. ಕೆಲವೊಮ್ಮೆ ವಿಪರೀತವಾದ ಇನ್ಫೀರಿಯಾರಿಟಿಯಿಂದ, ಇನ್ಸೆಕ್ಯೂರಿಟಿಯಿಂದ ಬಳಲ್ತಿರ್ತಾರೆ. ಅಂಥ ಸಮಯದಲ್ಲಿ ಅವರನ್ನು ತಾತ್ಕಾಲಿಕವಾಗಿ ಆದರೂ ಸರಿ ಕೊಂಚ ಖುಷಿಗೊಳಿಸೋದು ಅಂದರೆ ಪತ್ನಿ ಪೀಡನೆ. ಅವರು ಹೊಡಿಲಿಕ್ಕಿಲ್ಲ, ಬಡಿಲಿಕ್ಕಿಲ್ಲ, ಮನೆಯಲ್ಲೇ ಕುಳಿತು ಇಡೀ ದಿನ ಮಾತುಗಳಲ್ಲೇ ಹೆಂಡತಿಯನ್ನು ಚುಟುಗು ಮುಳ್ಳಾಗಿಸ್ತಾರೆ ಕಣ್ರಿ. ಜೀವ ಕಳ್ಕೊಂಡು ಬಿಡೋಣವಾ ಅನ್ನಿಸ್ಲಿಕ್ಕೆ ಅಷ್ಟು ಸಾಕು ಆ ಹೆಣ್ಣು ಜೀವಕ್ಕೆ. ಅವಳ ಸಮಸ್ಯೆ ಏನಂದರೆ, ಮಗುವಿನ್ನು ಚಿಕ್ಕದಿದೆ, ಗಂಡನನ್ನು ಬಿಟ್ಟು ಹೊರಡಲಾರಳು. ಗಂಡ ಹಿಂಸೆ ಕೊಡ್ತಾನಾದರೂ ಎಲ್ಲೋ ಒಂದು ಕಡೆ ಗಂಡ ಅಂದರೆ ಇಷ್ಟ. ಹೀಗಾಗಿ ಅವನನ್ನು ತ್ಯಜಿಸಲಾರಳು. ಅವಳಿಗೆ ವಾಪಸ್ ತವರು ಮನೆಗೆ ಹೋಗಲು ಒಲ್ಲದು. ಹೀಗಾಗಿ ಗಂಡನನ್ನು ಬಿಡಲಾರಳು. ಸಮಾಜದ ಭಯ, ಜನ ಏನಂತ ಮಾತಾಡ್ಕೊಂಡಾರೋ ಎಂಬ ಭಯ, ಬಿಟ್ಟಿರುವ ನೌಕರಿ ಮತ್ತೆ ಸಿಗದಾರದಲ್ಲ ಅಂತ ಭಯ, ಸಾಲದಕ್ಕೆ ಯಾವ ಕ್ಷಣದಲ್ಲಿ ಗಂಡನಿಗೆ ಯಾವ ತಿಕ್ಲು ಹತ್ಕೊಳ್ತದೋ ಎಂಬ ಭಯ. ಹೀಗಾಗಿ ಆಕೆ ನಿತ್ಯ ನರಕ ಅನುಭವಿಸ್ತಿರ್ತಾಳೆ. ಅಂತಹ ಗಂಡಂದಿರು ಎಷ್ಟು ತಲೆ ತಿರುಕಿರ್ತಾರೆ ಅಂದರೆ, ಹೆಂಡತಿಗೊಂದು ಮಾತು ಹೇಳದೆ
ಊರು ಬಿಟ್ಟು ಬೇರೆ ಊರಲ್ಲಿ ನೆಲೆಸಲು ತೀರ್ಮಾನಿಸ್ಬಿಡ್ತಾರೆ. ಇದ್ದಕ್ಕಿದ್ದಂತೆ ಮನೆ ಬದಲಿಸ್ತಾರೆ, ಮಕ್ಕಳ ಶಾಲೆ ಬದಲಿಸ್ತಾರೆ. ಪರೀಕ್ಷಿಸಿ ನೋಡಿದರೆ ಅವರ ಇಂತಹ ನಿರ್ಣಯಗಳ ಹಿಂದೆ ಯಾವ ಘನ ಉದ್ದೇಶವೂ ಇರೋದಿಲ್ಲ. ಹೆಂಡತಿಯನ್ನು ಸಂಪೂರ್ಣವಾಗಿ ಸಿಂಗಲ್ ಔಟ್ ಮಾಡಿಬಿಡೋದ್ರ ಹೊರತಾಗಿ ಈ ತೆರನಾದ ಗಂಡಂದಿರನ್ನ ಒಂದು ಶಾಪದಂತೆ ಕಟ್ಕೊಂಡು ವರ್ಷಗಟ್ಟಲೆ ಅನುಭವಿಸಿದ ಹೆಣ್ಣು ಮಕ್ಕಳನ್ನು ನೋಡಿದ್ದೇವೆ. ಅವರಿಗೆ ನೆಮ್ಮದಿ, ರಿಲೀಫು, ಸಂತೋಷದ ದಿನಗಳು ಎಂಬುವು ಮಕ್ಕಳು ದೊಡ್ಡವರಾಗೋ ತನಕ ದೊರಕೋದೇ ಇಲ್ಲ. ಮುಂದುವರೆಸಿದ್ದಿದ್ರೆ ದೊಡ್ಡ ಆಫೀಸರ್ಗಳಾಗ್ಬೋದಾದ ಹೆಣ್ಣು ಮಗಳ ನೌಕರಿ ಬಿಡಿಸಿ ಕೂಡಿಸಿಬಿಟ್ಟಿರ್ತಾರೆ. ಒಬ್ಬ ಅದ್ಭುತ ಸಂಗೀತಗಾರಳನ್ನು ಪಕ್ಕದ ಮನೆಯ ಅರಿಶಿನ ಕುಂಕುಮದ ಸಮಾರಂಭದಲ್ಲೂ ಹಾಡುಕೂಡ್ದು ಅಂತ ತಕರಾರು ಮಾಡಿರ್ತಾರೆ. ಅಂಥ ನತದೃಷ್ಟ ಹೆಣ್ಣು ಮಕ್ಕಳು ಈ ಸಮಾಜದಲ್ಲಿ ಅವೆಷ್ಟು ಮನೆಗಳಲ್ಲಿದ್ದಾರೋ ಅವರೆಲ್ಲ ಗೊತ್ತು ಮಾಡಿಕೊಳ್ಬೇಕಾದ ಒಂದು ಸಂಗತಿ ಏನಂದರೆ, ಅವರು ಗಂಡನ ಹಠಕ್ಕೆ, ಒತ್ತಡಕ್ಕೆ, ಬೆದರಿಕೆಗೆ, ಎಮೋಷನಲ್ ಬ್ಲ್ಯಾಕ್ ಮೇಲ್ಗೆ ಯಾವುದಕ್ಕೂ ಮಣಿದು ಕೆಲಸ ಬಿಡಬಾರ್ದು. ನೀವೇನೇ ಅನ್ರಿ, ದುಡ್ಡು ನೀಡುವಂಥ ಕಾನ್ಫಿಡೆನ್ಸ್ ಈ ಜಗತ್ತಲ್ಲಿ ಮತ್ಯಾವುದು ನೀಡಲಾರ್ದು ಕಣ್ರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಗೆಳೆಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ವೃತ್ತಿಯಿಂದ ನಾನೊಬ್ಬ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಲೆಕ್ಚರರ್. ಹಾಗೆಯೇ ಕೆಲವೊಂದು ಹಳೆಯ ಕನ್ನಡ ಸೀರಿಯಲ್ಗಳಲ್ಲಿ ನಡೆಸಿದ್ದೇನೆ ಕೂಡ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಬರವಣಿಗೆ ನನಗೆ ಇಷ್ಟವಾದ ವಿಷಯ ಕಣ್ರಿ. ಜೊತೆಗೆ ನಮ್ಮದೊಂದು NGO ಮಾಡಿಕೊಂಡು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾದ ಪುಟ್ಟ ಪುಟ್ಟ ಮಕ್ಕಳಿಗೆ ಸ್ನೇಹಿತರ ಜೊತೆಗೂಡಿ ಚಿಕಿತ್ಸೆ ಕೊಡಿಸ್ಲಿಕ್ಕೆ ನೆರವಾಗ್ತಾ ಇದ್ದೀವಿ.